ಶ್ರೀ ಗುರವೇ ನಮಃ. ಗುರುನೀಲಕಂಠೇಶ ಪರಮ ಪ್ರಕಾಶ, ಗುರುನೀಲಕಂಠೇಶ ಪರಮ ಪ್ರಕಾಶ, ಜಯ ಜಯ ಮಂಗಲ ದಾರ್ತಿಕರಗಿರೆ, ಜಯ ಜಯ ಮಂಗಲ ದಾರ್ತಿಕರಗಿರೆ. ಈಗ ಪಿತಾವೃತ್ತಿ ಮಠದಲ್ಲಿ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ನೋಡ್ಬೇಕು. ಇಲ್ಲೇ ಒಬ್ಬ ಅವನು ಅದಾನಂತ ಹೇಳ್ತಾರೆ. ಒಬ್ಬ ಮನುಷ್ಯ ಇಲ್ಲೇ ಗುಲ್ಬರ್ಗ ಬೀದರ್ ಜಿಲ್ಲಾದೊಳಗೆ ಕಳೆದ 20 ವರ್ಷಗಳಿಂದ ಆ ಮನುಷ್ಯ 2 ಕೊಡ ಹೊತ್ತುಕೊಂಡು ಮುಂಜಾನೆ ಒಂದಿಷ್ಟು ಚೀಲದೊಳಗೆ 4 ಧಾನ್ಯ ಹಾಕ್ಕೊಂಡು 4 ಪ್ರಕಾರದ ಧಾನ್ಯ ಹಾಕ್ಕೊಂಡು ಮಧ್ಯಾಹ್ನದವರೆಗೆ ಸುತ್ತಾಡ್ತಾನೆ. 20 ವರ್ಷಗಳಿಂದ ಏನು ಮಾಡ್ತಾನಂದ್ರೆ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಗಿಡಗಳಿಗೆ ತೂಗು ಹಾಕ್ಯಾನ. ಏನು ಅದು ಇದು ಪರಿಯಾಣ ಇಟ್ಟು ಇದನ್ನು ತೂಗು ಹಾಕ್ಯಾನ. ಅವಕ್ಕೇನಂತೀರಿ? ತೂಗು ಹಾಕೋದಕ್ಕೆ ನೆಲುಗಾಣೆ, ನೆಲುವ ಹಿಂಗೆ ನೆಲುವ ತೂಗು ಹಾಕ್ಯಾನ. ಅದರಾಗ ಪರಿಯಾಣ ಇಟ್ಟಾನ. ಪ್ರತಿಯೊಂದು ಕಡೆ 2 ಪರಿಯಾಣಗಳು, ಒಂದರಾಗ ನೀರು ಹಾಕ್ತಾನ, ಒಂದರಾಗ ಧಾನ್ಯ ಹಾಕ್ತಾನ. 20 ವರ್ಷಗಳಿಂದ. 1-2 ಕಡೆ ಅಲ್ಲ, 100 ಕಡೆ. ಆತನ ಕೆಲಸೇ ಅದೇ. 10 ಗಂಟೆವರೆಗೆ ಮುಂಜಾನೆ ಹಿಂಗೆಲ್ಲ ಕಡೆ ಹೋಗಿ ನೀರು ಹಾಕಿ, ದೇವಾಲಯಕ್ಕೆ ಹೋಗೋದಿಲ್ಲ, ಗಿಡಗಳಿಗೆ ಹೋಗ್ತಾನೆ. ಆತನ ಉದ್ದೇಶ ಏನು ಅಂದರೆ ಪಕ್ಷಿಗಳ ನಾಶ ಆಗಬಾರದು. ಪಾಪ ಅವಕ್ಕೆ ಈಗ ನೀರಿಲ್ಲ. ಮೊದಲ ಬಾವಿಗಳರೇ ಇದ್ದು, ತೆರೆದ ಬಾವಿ ಇದ್ದು ಹೋಗಿ ನೀರ ಕುಡಿತಿದ್ದು. ಈಗ ತೆರೆದ ಬಾವಿ ಹೋಯ್ತು. ಮನುಷ್ಯ ಎಲ್ಲ ಮುಚ್ಚಿದ, ಹಳ್ಳಗಳನ್ನು ಮುಗಿಸಿದ, ಹೊಳೆಗಳನ್ನು ಹಾಳು ಮಾಡಿದ, ಎಲ್ಲ ಆಯ್ತು. ಆದರೆ ಪ್ರಾಣಿ ಪಕ್ಷಿಗಳ ಗತಿ ಏನು ಅಂತ ಒಂದು ದಿವಸ ಅನಿಸ್ತಂತ ಅವನಿಗೆ. ಆ ಬಳಿಕ ಇದನ್ನು ಶುರು ಮಾಡಿದ. ಏನು ನನಗೆ ಸಾಧ್ಯದ ಅಷ್ಟು ಮಾಡೋದು ಅಂತ ಇಂದ ನಿನ್ನೆ ಅಲ್ಲ, 20 ವರ್ಷ ಒಂದು ದಿನ ಬಿಡದೆ ಇದನ್ನು ಹಾಕಿ ಬರ್ತಾನೆ. ಅವನಿಗೆ ಆದ ಪ್ರಾಪ್ತಿ ಅಂದ್ರೇನು? ಆನಂದ ಅಂತ ಅಷ್ಟೆ. ಅವ ಹಿಂಗೆ ಬಂದ ಅಂದ್ರೆ ಪಕ್ಷಿಗಳ ಹಾರಿ ಬರ್ತಾವ. ಅವಕ್ಕೇನು ಬೇಕು ಅಂಥ 4 ಕಾಳ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹಾಕಿರ್ತಾನೆ. ಎಷ್ಟು? ಒಂದಿಷ್ಟು ಬೊಗಸೆ ನೀರಷ್ಟು. ಆದರೆ 18 ಪಕ್ಷಿಗಳು ಕುಡಿತಾವ, 100 ಪಕ್ಷಿಗಳು ಕಾಳನ್ನು ತಿಂತಾವ. ಆತ ಅಂತಾನ, ಏನು ಸಂತೋಷ ಆದ ಜೀವನದಾಗ, ಇದಕ್ಕಿಂತ ದೊಡ್ಡ ದಯಾ ಕಾರ್ಯ ಯಾವುದು? ದಯಾ ಕಾರ್ಯ ಯಾವುದು?
ನೋಡಬೇಕು, ಆ ಮನುಷ್ಯನ ಹೋಗಿ ನೋಡಬೇಕು. ಹಂಗೆ ನಾವು ನಮ್ಮ ಸಲುವಾಗಿ ಬಹಳ ಆಲೋಚನೆ ಮಾಡ್ತೇವೆ, ಮನುಷ್ಯರಿಗಾಗಿ. ಆತ ಪಕ್ಷಿ ಪ್ರಾಣಿಗಳಿಗೆ ಆತ ಯೋಚಿಸಿದ, ಎಲ್ಲದ ಅವುಗಳಿಗೆ ಆಸರೆ ಎಲ್ಲದ? ಮೊದಲೆಲ್ಲ ಜಗತ್ತೆಲ್ಲ ಅವುಗಳದು, ಎಂದ ಜಗತ್ತ ಅವುಗಳದಲ್ಲ, ಪಕ್ಷಿಗಳೆಲ್ಲ ಮರೆಯಾಗ್ತಾ ಇದ್ದಾವ ಅಂತ ಭಾವ ತಾಳಿ ಪಾಪ 20 ವರ್ಷದ ಹಿಂದೆ ಒಂದು ಕೊಡ ಹೊತ್ತು ಶುರು ಮಾಡಿದ. ಇಂಥ ಕಾರ್ಯಗಳದಾವಲ್ಲ, ಇವು ನಮ್ಮ ಭಾವವನ್ನು ಅರಳಿಸ್ತಾವ. ಇದನ್ನು ಯಾರೂ ಪ್ರಚಾರ ಮಾಡಿಲ್ಲ. ಈಗ ನಿನ್ನೇನೋ ಪ್ರಚಾರ ಮಾಡ್ಯಾರ, ಇಲ್ಲಿ ತಕ ಯಾರೂ ಮಾಡೇ ಇಲ್ಲ. ಅವ ಮಾಡಿಕೊಂಡೇ ಇಲ್ಲ. ಯಾಕೆ? ಅವಾಗ ಮಾಡೋದು ಪ್ರಶ್ನೆ ಇರಲಿಲ್ಲ, ಅವುಗಳನ್ನು ಉಳಿಸೋ ಪ್ರಶ್ನೆ. ಅವು ಹಾಡಬೇಕು, ನಲಿಬೇಕು, ಅವು ಕುಣಿತಾ ಇರಬೇಕು, ನಮ್ಮ ಸುತ್ತಮುತ್ತ ಓಡಾಡಿಕೊಂಡಿರಬೇಕು. ಎಂಥ ಅದ್ಭುತ ಪಕ್ಷಿಗಳನ್ನು ನಿಸರ್ಗ ಮಾಡ್ಯದ, ಅವುಗಳನ್ನು ನಾಶ ಮಾಡಬಾರದು. ಹೊರಟು ಹೀಗೆ ಹಕ್ಕೋತದ ನೋಡಬೇಕು. ಇಂಥ ಜನ ಅಲ್ಲೇ ಇಲ್ಲೇ ಎಲ್ಲ ಕಡೆ ಮೊದಲು ಮಾಡ್ತಿದ್ರು. ಪ್ರತಿ ಮನೆ ಎದರ ಕಟ್ತಿದ್ರು, ಒಂದಿಷ್ಟು ಹಾಕ್ತಿದ್ರು. ಈಗ ಹಂಗೆ ಹಾಕಿದ್ರೆ ಬಂದು ಕೂಡುದಿಲ್ಲ ಅವು. ಯಾಕಂದ್ರೆ ಇವನ ಧಾನ್ಯ ಚಲೋ ಇಲ್ಲ, ಇವನ ನೀರು ಚಲೋ ಇಲ್ಲ. ಅಷ್ಟೇ ಅಲ್ಲ, ಇವ ಬಂದು ಕೂತು ತಿಂದ್ರೆ ಇವ ಏನು ಮಾಡ್ತಾನೆ ಹೇಳಕ್ಕಾಗೋದಿಲ್ಲ. ಹೆಂಗ ಹಾಕಿ ಹಿಡಿದು ಬಿಟ್ರೆ ಗತಿ ಏನು? ಮನುಷ್ಯ ಏನು ತಿಳ್ಕೊಂಡ ಅಂದ್ರೆ, ಜಗತ್ತಿರೋದು ನನಗಾಗಿ ಅಂತ ತಿಳ್ಕೊಂಡ. ಜಗತ್ತಿನಲ್ಲಿ ನಾನು ಒಬ್ಬ ಅಂತ ಮರೆತ, ಜಗತ್ತಿರೋದೇ ನನ್ನ ಸಲುವಾಗಿ. ಎಲ್ಲ ಸಾಗರದೊಳಗಿರುವ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ, ಅರಣ್ಯದಾಗಿರೋ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ, ಆಕಾಶದಲ್ಲಿ ಹಾರುವ ಪ್ರಾಣಿಗಳೆಲ್ಲ ನನ್ನ ಸಲುವಾಗಿ ಅಂತ ಭಾವಿಸಿದ, ಜಗತ್ತನ್ನು ಆಕ್ರಮಿಸಿದ. ಆ ಬಳಿಕ ಪ್ರಾಣಿಗಳನ್ನು ತನಗಾಗಿ ಬೆಳೆಸಿ. ಇದು ಅವುಗಳಿಗಾಗಿ ಏನೂ ಇಲ್ಲ. ಈ ಮಾತನ್ನ ಗಮನಿಸಿದ ಮನುಷ್ಯಾತ ಕಲ್ತವಲ್ಲ. ಕಲ್ತವ್ರು ಹಿಂಗೆ ಕೊಡ ಹೊತ್ತು ಹೋಗಿ ಹಾಕ್ತಾರೇನು? ಎಲ್ಲಾದರೂ ಹೇಳಿ, ಎಲ್ಲಾದರೂ ಹೀಗೆ ಎಲ್ಲಾದರೂ ಹಾಕ್ತಾರೇನು? ಕಲಿತವರು ಬಹಳ ಕಲಿತವ್ರು. ಅವ ಕಲಿತಲ್ಲ ಅಂತ ಆ ಪಕ್ಷಿಗಳು ಉಳಿದಾವ. ಕಲಿತರ ಆ ಪಕ್ಷಿಗಳು ಟೇಬಲ್ಗೆ ಹೋಗ್ತಿದ್ದು. ಡೈನಿಂಗ್ ಟೇಬಲ್ ಮತ್ತೆ ಅದರದರೆ ಟೇಬಲ್ ಅಲ್ಲ. ಆಶ್ಚರ್ಯದ ಇದು ದಯಾ ಅಂತಾರೆ. ಇದಕ್ಕೆ ಸುಂದರವಾದ ಭಾವ ದಯಾ. ಬರ್ಟ್ರಾಂಡ್ ರಸೆಲ್ ಅಂತ ಒಬ್ಬ ಮಹಾಜ್ಞಾನಿಯಾಗಿ ಹೋದ ಇಂಗ್ಲೆಂಡ್ ದೇಶದಾಗ. ಬಹಳ ದೊಡ್ಡ ತತ್ವಜ್ಞಾನಿ ಆತ. ಆತ ಮ್ಯಾಥಮೆಟಿಷಿಯನ್, ಗಣಿತಜ್ಞ. ಜಗತ್ತನ್ನು ಕುರಿತು ಬಹಳ ಚಿಂತನೆ ಮಾಡಿದಂಥ ಮಹಾನುಭಾವ. ಆತ ಹೇಳ್ತಾನೆ, ಇಫ್ ವಿ ವಾಂಟ್ ಎ ಸ್ಟೇಬಲ್ ವರ್ಲ್ಡ್, ವಿ ಮಸ್ಟ್ ಸಿ ದಟ್ ವಿ ಹೇಟ್ ನನ್ and make our heart filled with compassion. ಏನ್ ಛಲೋ ಮಾತು ಹೇಳಿ. ಆತ ಇದರ ವಿರೋಧಿ, ಯುದ್ಧ ವಿರೋಧಿ. ಎರಡನೇ ಯುದ್ಧ ಆದಾಗ ಆತ ವಿರೋಧಿಸಿದ. ಅವನನ್ನ ಜೈಲಿಗೆ ಹಾಕಿದರು, ವಿರೋಧ ಮಾಡಿದ. ಯುದ್ಧ ಆಗಬಾರದು ಅಂತ. ಇಫ್ ವಿ ವಾಂಟ್ ಎ ಸ್ಟೇಬಲ್ ವರ್ಲ್ಡ್, ಜಗತ್ತು ಸ್ವಲ್ಪ ಶಾಂತವಾಗಿ ಸ್ಥಿರವಾಗಿ ಬಾಳಬೇಕು ಅಂತ ಇಚ್ಛೆ ಇದ್ದರೆ,
ಏನು ಮಾಡಬೇಕು? ವಿ ಮಸ್ಟ್ ಸಿ ದ್ಯಾಟ್ ವಿ ಹೇಟ್ ನನ್ ಅಂಡ್ ಡಿಸ್ಟ್ರಾಯ್ ನನ್. ಜಗತ್ತಿನಲ್ಲಿ ಇರುವಂಥ ಯಾವುದನ್ನು ನಾಶ ಮಾಡಬಾರದು, ಅದನ್ನ ದ್ವೇಷಿಸಬಾರದು. ಮತ್ತೇನು ಮಾಡಬೇಕು? ಮೇಕ್ ಅವರ್ ಹಾರ್ಟ್ ಫಿಲ್ಡ್ ವಿತ್ ಕಂಪ್ಯಾಷನ್. ನಮ್ಮ ಹೃದಯಗಳನ್ನ ಎದರಿಂದ ತುಂಬಬೇಕು? ಫಿಲ್ಡ್ ವಿತ್ ಕಂಪ್ಯಾಷನ್, ಕರುಣೆಯಿಂದ ತುಂಬಬೇಕು, ದಯೆಯಿಂದ ತುಂಬಬೇಕು ಹೃದಯವನ್ನು. ಆವಾಗ ಜಗತ್ತು ಸ್ಥಿರವಾಗ್ತದೆ, ಜಗತ್ತು ಬಹುಕಾಲ ಬಾಳ್ತದೆ. ಇಲ್ಲದೆ ಇದ್ರೆ ಮನುಷ್ಯನೇ ನಿನ್ನ ಜೀವನಕ್ಕೆ ಕೊನೆ ಅಂತ ಭಾವಿಸು. ಜಗತ್ತ ಬಾಳಬೇಕು. ಇಟ್ ಮಸ್ಟ್ ಬಿ ಮೇಡ್ ಸ್ಟೇಬಲ್ ಬೇಕು. ಅದಕ್ಕಾಗಿ ಏನು ಮಾಡೋದು? ಎರಡು ಕೆಲಸ ಮಾಡೋದು. ಇದೇನು ವಿನಾಶಕ ಮನಸ್ಥಿತಿ ಅದ, ಇದನ್ನ ತೆಗೆದು ಹಾಕಬೇಕಾಗ್ತದೆ. ಆದರೆ ಹೃದಯವನ್ನ ಕರುಣೆಯಿಂದ ದಯೆಯಿಂದ ತುಂಬಬೇಕಾಗ್ತದೆ. ಹಾಗಾದರೆ ಜಗತ್ತು ಚೆನ್ನಾಗಿ ಆಗ್ತದೆ. ಬರೇ ಜಗತ್ತಲ್ಲ, ಮನೆ ತಗೊಳ್ಳಿ, ಮನೆಯೂ ಒಂದು ಜಗತ್ತ. ಒಬ್ಬ ವ್ಯಕ್ತಿಯ 4 ಜನರ ಜಗತ್ತ ಅದು. ಒಂದು ಕುಟುಂಬ ಒಂದು ಜಗತ್ತ, ಒಂದು ಊರ ಒಂದು ಜಗತ್ತು. ಇವುಗಳೆಲ್ಲ ಹೇಗಿರಬೇಕು ಅಂದರೆ ಶಾಂತವಾಗಿ ಸಮೃದ್ಧವಾಗಿ ಇರಬೇಕಾಗ್ತದೆ. ಹಾಗಿರಬೇಕಾಗಿತ್ತು ಅಂದರೆ ಮನ್ಯಾಗ ಏನಿರಬೇಕಾಗ್ತದೆ? ದ್ವೇಷ ಇರಬಾರದು. ಏನಿರಬೇಕು? ಇರಬೇಕು ಅನುಕಂಪ, ಸಹಾನುಭೂತಿ, ಅಲ್ಲಿ ದಯಾ, ಕರುಣೆ, ಇಂಥ ಮಧುರ ಭಾವಗಳಿರಬೇಕಾಗ್ತದೆ. ಮಧುರ ಭಾವ ಇತ್ತು ಅಂದರೆ ಒಂದು ಊರ ಸ್ವರ್ಗ. ಜಗತ್ತು ಸುಸ್ಥಿರ. ಇಲ್ಲದೆ ಇದ್ರೆ ಭಯಾನಕ ಯುದ್ಧಗಳು. ಇನ್ನು ಮ್ಯಾಲಂತೂ 2 ಯುದ್ಧ ಆಗಿ ಹೋಗ್ಯಾವು ದೊಡ್ಡ. ಅದಕ್ಕಿಂತ ಹಿಂದೆ 1000 ಯುದ್ಧಗಳಾದರೂ ಬಹಳ ಆಗಿದ್ದಿಲ್ಲ. ಏನೋ ಕತ್ತಿ ಹಿಡ್ಕೊಂಡು ಎಟ್ಟು ಹೊಡೆಯವರು ಬಡಿಯವರು. ಈಗ ಹಿಂಗಲ್ಲ. ಯಾವ ಕತ್ತಿ ಬೇಕಾಗಿಲ್ಲ, ಕಠಾರೆ ಬೇಕಾಗಿಲ್ಲ. ಎಲ್ಲೋ ಕುಂತ ಒಬ್ಬ ಮನುಷ್ಯ ಹಿಂಗ ಒತ್ತಿದ, ಮುಂಬೈ ಮರೆ, ದೆಹಲಿ ಶೂನ್ಯ. ಕ್ಷಣದಲ್ಲೇ ಸೇನಾ ಅಲ್ಲ, ಒಬ್ಬ ಮನುಷ್ಯ ಎಲ್ಲೋ ಕೂತಿರ್ತಾನ, ಸುಮ್ಮನೆ ಹೀಗೆ ಒತ್ತಾನ. ಇಂಥ ಭಯಾನಕ ಪರಿಸ್ಥಿತಿಯನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ಇದು ಬರ್ಟ್ರಾಂಡ್ ರಸೆಲ್ಲರ ಗಮನಕ್ಕೆ ಬಂತು. ಬರ್ನಾರ್ಡ್ ಶಹಾ ಅವರು ಹೇಳಿದರು, ಏನಿದೆಲ್ಲ ಜಗತ್ತ, ಇನ್ನು ಏನಾದ ಕೊನೆಗೆ ಇನ್ನೊಂದು ಏನಾದರೂ ಯುದ್ಧ ಆಯಿತು ಅಂದರೆ ಅಲ್ಲಿಗೆ ಮುಗೀತು. ಮುಂದೇನು 4ನೇ ಯುದ್ಧ ನಡೆಯೋದಾದ್ರೆ 2ನೇದ್ದು ಇದು ಮುಗಿದು ಹೋಗ್ಯದ. 3ನೇದ್ದು ಯುದ್ಧ ಆಯಿತು ಅಂದ್ರೆ ಅಕಸ್ಮಾತ್ ಅದು ಏನಾಗ್ತದೆ ಗೊತ್ತಿಲ್ಲ. ಅದರ 4ನೇ ಯುದ್ಧ ಹೆಂಗಾಗ್ತದೆ ಗೊತ್ತದ ಅಂತ ಹೇಳಿದ. ಹೆಂಗಾಗ್ತದೆ? ಕಲ್ಲಿನಿಂದ ಒಗೆದಾಡ್ತಾರೆ ಅಷ್ಟೆ, ಇದಕ್ಕಿಂತ ಹೆಚ್ಚಿಗೆ ಏನಾಗೋದಿಲ್ಲ. ಅಲ್ಲಿಗೆ ಬರ್ತದೆ ಅಂತ. ಎಲ್ಲವೂ ಸಮ. ಎಷ್ಟು ಮನುಷ್ಯ ಬುದ್ಧಿಯನ್ನು ಬಳಸಿ ಏನೆಲ್ಲ ಕಟ್ಟಿದ, ಎಷ್ಟು ಅದ್ಭುತ ಕಟ್ಟಿದ. ಬುದ್ಧಿಯ ಸಾಮರ್ಥ್ಯ ಎಷ್ಟದ. ಇಷ್ಟೆಲ್ಲ ಬುದ್ಧಿಯನ್ನು ಬಳಸಿ ಸುಂದರವಾದ ಈ ಜಗತ್ತನ್ನು ಕಟ್ಟಿಕೊಂಡಿದ್ದೇವೆ. ಇದನ್ನು ನಾಶ ಮಾಡುವ ಯೋಜನೂ ಹಾಕ್ಕೊಂಡೇವಿ. ಇದು ಬಹಳ ಆಶ್ಚರ್ಯ. ಅದಕ್ಕೆ ಆತ ಹೇಳ್ತಾನೆ, ಮನುಷ್ಯನೇ ಒಂದಿಷ್ಟು ನಿನ್ನ ಎದೆಯೊಳಗೆ ಕರುಣೆಯನ್ನು ತುಂಬಿಕೋ, ಈ ಜಗತ್ತು ಉಳಿತದೆ. ಇಲ್ಲದೆ ಇದ್ರೆ ನಷ್ಟವಾಗಿ ಹೋಗ್ತದೆ.
ಮೇಕ್ ಯುವರ್ ಹಾರ್ಟ್ ಫಿಲ್ಡ್ ವಿತ್ ಕಂಪ್ಯಾಷನ್. ಇದು ಬರ್ಟ್ರಾಂಡ್ ರಸೆಲ್ ಬಹಳ ದೊಡ್ಡ ಮನುಷ್ಯ. ಇಂಥ ಮಾತುಗಳನ್ನು ಜಗತ್ತಿನ ಬಹಳ ಜನ ಆಡಿದಾರ. ನಮ್ಮ ದೇಶದಲ್ಲಂತೂ ಆಡ್ಕೋತೇ ಅದಾರ. ಈಗಲ್ಲ, ಸಾವಿರಾರು ವರ್ಷಗಳಿಂದ. ಇನ್ನ ಯುರೋಪಿಯನ್ ದೇಶಗಳ ಕತ್ತಲಾಗಿರಾಗೆ ನಮ್ಮಲ್ಲಿ ಶುರು ಮಾಡಿದರು, ಚೆನ್ನಾಗಿರಬೇಕು, ಸಹನಾವವತು ಅಂತ ಅವಾಗ ಹೇಳಿದರು. ನಾನು ಬದುಕಬೇಕು, ಪ್ರಾಣಿಗಳು ಬದುಕಬೇಕು, ಪಕ್ಷಿಗಳು ಬದುಕಬೇಕು, ಸಹನವು ಎಲ್ಲವೂ ಬದುಕಬೇಕು. ಹಾಂಗ ಹೃದಯ ನಂದು ಮಧುರವಾಗಿರಲಿ ಪರಮಾತ್ಮನೇ ಅಂತ ಕೇಳಿದರು. ಇದು ಎಲ್ಲ ಕಡೆ ಹೇಳ್ತಾ 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 ಬಂದಾರೆ. ಇದು ದಯಾ. ಗುರು ಅಂತಾನ ಶಿಷ್ಯನಿಗೆ ಇಂಥದೊಂದು ದಯಾ ಎದೆಯೊಳಗೆ ಇರಲಿ ಅಂದರೆ ಭಾವ ಚಲೋ ಆಗ್ತದೆ. ಭಾವ ಚಲೋ ಆಯಿತು, ಭಕ್ತಿ ಫಲ ಕೊಡಕ್ಕೆ ಶುರು ಮಾಡ್ತದೆ. ಭಕ್ತಿಯ ಫಲವೇ ಶಾಂತಿ ಮತ್ತು ಮುಕ್ತಿ, ಸ್ವಾತಂತ್ರ್ಯ. ಇದು ದಯಾ ಬಹಳ ಮಹತ್ವದ್ದು. ಇನ್ನೊಬ್ಬ ವಾಲ್ಟ್ ವಿಟ್ಮನ್ ಅಂತಾಗಿ ಹೋದ, ಅಮೇರಿಕಾ ದೇಶದೊಳಗೆ ಬಹಳ ದೊಡ್ಡ ಕವಿ ಆತ. ಭಾರತೀಯ ಸಾಹಿತ್ಯವನ್ನು, ಭಾರತೀಯ ಚಿಂತನೆಗಳನ್ನು ಬಹಳ ಮೆಚ್ಚಿಕೊಂಡ ಮನುಷ್ಯ ವಾಲ್ಟ್ ವಿಟ್ಮನ್. ಬಹಳ ದೊಡ್ಡ ಮನುಷ್ಯ. ಆತ ಹೇಳ್ತಾನೆ, ಎಷ್ಟು ಚಲೋ ಮಾತು ಹೇಳ್ತಾನೆ, ಕೇಳುವಂಗ. ಆತ ಈ ಹೊಲಗಳಲ್ಲಿ ದನಗಳೆಲ್ಲ ಹೀಗೆ ಮೇಯ್ತಾ ಇರಬೇಕು ಅಂಥಲ್ಲೇ ಆತ ವಾಸ ಮಾಡ್ತಾ ಇದ್ದ. ಎಂಥ ಮನಸ್ಥಿತಿ ಹೇಳಿ, ಎಂಥ ಮನಸ್ಥಿತಿ. ಆತ ಕವಿ. ಆತನ ಭಾವ ಬಹಳ ಸುಂದರವಾದ ಭಾವ. I can live with animals. I want to live with animals because they are so flaccid, so self-contained. I want to stand and look at them for hours and hours because they fill my life with joy. ಏನ್ ಚಲೋ ಮಾತು ಹೇಳ್ತ. ನನಗೊಂದು ಇಚ್ಛೆ ಏನು, ಪ್ರಾಣಿಗಳ ಕೂಡ ಇರಬೇಕು. ಎಷ್ಟು ಆಶ್ಚರ್ಯ. ನಮಗೊಂದಿಚ್ಛೆ ಮುಂಬೈದಾಗಿರಬೇಕು. ನಮಗೊಂದಿಚ್ಛೆ ಊರ್ ನಡುವ ಸುತ್ತಮುತ್ತ ಎಲ್ಲ ಶಾಪ್ಸ್ ಇರಬೇಕು. ಇದು ನಮ್ಮ ಇಚ್ಛೆ. ಆ ಮನುಷ್ಯ ಅಮೇರಿಕಾ ದೇಶಕ್ಕೆ ಹೋಗಬೇಕಂತ ನಾವು ಇಚ್ಛೆ ಪಡ್ತೇವಿ. ಅಲ್ಲಿ ಒಬ್ಬ ದೊಡ್ಡ ಮನುಷ್ಯ ಈ ಮಾತನ್ನ ಹೇಳ್ತಾನೆ, ನನಗೊಂದು ಇಚ್ಛೆ ಅದ. ಏನದ? ಪ್ರಾಣಿಗಳು ಕೂಡ ಇರಬೇಕು. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ಇದು ಅವನ ಶಬ್ದಗಳು, ಕವಿತೆ ಇದು. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ದೇ ಆರ್ ಸೋ ಪ್ಲಾಸಿಡ್, ದೇ ಆರ್ ಸೋ ಸೆಲ್ಫ್ ಕಂಟೈನ್ಡ್. ಎಂಥ ಬಯಕೆ ನೋಡ್ಬೇಕದ. ಯಾಕೆ ಅಂತ ಕೇಳಿದ್ರೆ ಅವ ಹೇಳ್ತಾನೆ, ಪ್ರಾಣಿಗಳು ಎಷ್ಟು ತೃಪ್ತದಾವ, ಎಷ್ಟು ಶಾಂತದಾವ, ಎಷ್ಟು
ಸಮೃದ್ಧದಾವ, ಸೆಲ್ಫ್ ಕಂಟೇನ್ಡ್, ಫ್ಲಾಸಿಡ್. ಹೆಂಗದಾವ? ಬಹಳ ನಿಷ್ಪಾಪಿ, ತಣ್ಣಗದ. ಹಂಗ ಮನುಷ್ಯರ ಹತ್ತಿರ ಹೋದರೆ ಹಿಂಗ ಆಗುವುದಿಲ್ಲ ನನಗೆ. ಸಮಾಜದ ಮಧ್ಯ ಹೊಕ್ಕ ಬಿಟ್ರೆ ದರ್ ಈಸ್ ನೋ ಸೆಲ್ಫ್ ಕಂಟೇನ್ಡ್ನೆಸ್ ಇಲ್ಲ, ಕಂಟೆಂಟ್ಮೆಂಟ್ ಇಲ್ಲ. ಜಗತ್ತಿನಾಗ ಹೋದರೆ ತೃಪ್ತ ಅಂತ ಇಲ್ಲ. ಅಷ್ಟೇ ಅಲ್ಲ, ತೃಪ್ತಿ ಅಂತ ಸಿಗೋದು ಕಷ್ಟ. ಯಾರನ್ನರೇ ಮಾತಾಡಿಸಿದ್ರೆ ಏನರೇ ಯೋಜನಾ ಹೇಳ್ತಾರೆ ವಿನಃ ಆರಾಮದೀನಿ ಅಂತೂ ಹೇಳೋದಿಲ್ಲ ಅಷ್ಟೇ. ಏನು ನಮ್ಮ ಮನೆ ಎಷ್ಟು ಚೆನ್ನಾಗಿದೆ, ನಮಗೆ ಯಾವ ಕೊರತೆ ಇಲ್ಲ. ಒಂದೆರಡು ಮಕ್ಕಳದಾವ, ಎಷ್ಟು ಚೆನ್ನಾಗದಾವ. ಕಲಿತಾವ, ಓದ್ತಾವ, ನಲಿತಾವ, ಆಡ್ತಾವ, ಮಸ್ತ್ ಅದಾವ, ಉಣ್ತಾವ, ತಿಂತಾವ. ಪತಿ ಸತಿ ಒಂದು ದಿವಸ ಡೈವೋರ್ಸ್ ಆಗುವಂಗ ಜಗಳ ಮಾಡಿಲ್ಲ. ಎಷ್ಟು ಆರಾಮದಾರ, ಯಾವ ಕೊರತೆ ಇಲ್ಲ ಮನ್ಯಾಗ, ಏನು ಕೊರತೆ ಇಲ್ಲ. ಹಿಂಗ ಅನ್ನೋ ಒಂದರೆ ಮನಿ ಇದ್ರೆ ಅವ್ರ ಮನೆ ಸಮೀಪ ನಾ ಮನಿ ಮಾಡ್ತೀನಿ ಅಂದ. ಎಲ್ಲದ ಅತೃಪ್ತಿ ಜನತೆಯನ್ನ ಆಳತಾದ ಜಗತ್ತನ್ನ, ಅತೃಪ್ತಿ ಆಳತಾದ. ಮತ್ತು ನಮ್ಮ ಮಾರ್ಗದರ್ಶಕರ ಹೆಂಗದಾರ? ಅತೃಪ್ತಿ ಇಲ್ಲದೆ ಇದ್ರೆ ಪ್ರಗತಿ ಆಗೋದಿಲ್ಲ. ಆದ್ದರಿಂದ ಮನುಷ್ಯ ಸದಾ ಅತೃಪ್ತನಾಗಿರಬೇಕು. ಇದೊಂದು ಸಿದ್ಧಾಂತ. ಇತ್ತೀಚೆಗೆ ಎಲ್ಲ ಮಾಡೋದು ಎದಕ್ಕೆ? ತೃಪ್ತಿಯನ್ನು ಅನುಭವಿಸೋದಕ್ಕೆ. ಹೃದಯ ತೃಪ್ತ ಇರಬೇಕು, ಆ ಬಳಿಕ ಕೆಲಸಗಳನ್ನು ಮಾಡ್ತಾ ಹೊರಟಿರಬೇಕು. ಬರೀ ಅತೃಪ್ತಿಯಿಂದಲೇ ಬೆಳವಣಿಗೆ ಅಲ್ಲ, ತೃಪ್ತಿಯನ್ನು ಅನುಭವಿಸ್ತಾ ಇರಬೇಕು. ಆ ಬಳಿಕ ಹೊಸ ಹೊಸ ಸಂಗತಿಗಳನ್ನು ರೂಪಿಸ್ತಾ ಇರಬೇಕು. ಹಾಗ ವಾಲ್ಟ್ ವಿಟ್ಮನ್ ಏನು ಚಲೋ ಮಾತು ಹೇಳ್ತಾನೆ, ನಾನಿನ್ನ ಹೋಗಿ ಪ್ರಾಣಿಗಳ ಕೂಡ ಇರಬೇಕು ಅಂತ ಇಚ್ಛೆ. ಅಲ್ಲಿ ಹೋಗಿ ಇರಬೇಕು ಅಂತ. ಐ ಕ್ಯಾನ್ ಥಿಂಕ್ ಆಫ್ ಲಿವಿಂಗ್ ವಿತ್ ಅನಿಮಲ್ಸ್. ಎಷ್ಟು ಚೆನ್ನಾಗಿ ಮುಂದೆ ಹೇಳ್ತಾನೆ, ದೇ ಆರ್ ಸೋ ಪ್ಲಾಸಿಡ್, ದೇ ಆರ್ ಸೋ ಸೆಲ್ಫ್ ಕಂಟೇನ್ಡ್. ನೋಡಿದ್ರೆ ಆನಂದ ಆಗ್ತದೆ. ಅವುಗಳ ಮುಖ ನಿಂತು ನೋಡಬೇಕನ್ನಿಸ್ತದೆ. ಐ ಸ್ಟ್ಯಾಂಡ್ ಅಂಡ್ ಲುಕ್ ಅಟ್ ದೆಮ್ ಫಾರ್ ಅವರ್ಸ್ ಅಂಡ್ ಅವರ್ಸ್. ನಾನು ಅಲ್ಲಿ ಹೊಲಕ್ಕೆ ಹೋಗ್ತೇನೆ, ಅವು ದನ ಮೇಯ್ತಿರ್ತಾವ, ಏನಿಲ್ಲ ಸಾದಾ ಹುಲ್ಲು ಮೇಯ್ತಿರ್ತಾವ. ಅವೇನು ಜಗತ್ತಿನ ಯಾವ ಡಿಶ್ ತರಿಸಿ ತಿಂತಿಲ್ಲ, ತಿನ್ನುವುದಿಲ್ಲ. ಬರೇ ಹುಲ್ಲು ಮೇಯ್ತಿರ್ತಾವ. ಅವತರ ಮುಖ ನೋಡ್ಬೇಕನ್ನಿಸ್ತದ ಅಂತಾನ ವಿಟ್ಮನ್. ಅವತರ ಮುಖ ನೋಡ್ಬೇಕನ್ನಿಸ್ತದ. ನಾನು ಹೀಗೆ ದಿನಾಲು ಏನು ಮಾಡ್ತೇನೆ, ನಿಂತು ನೋಡ್ತಿರ್ತೇನೆ. ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ, ಹಂಗ ನೋಡ್ತಿರ್ತೇನೆ. ಅದರ ಮುಖದ ಮೇಲೆ ಎಂಥ ತೃಪ್ತಿ ಅದು. ಪ್ರಾಣಿಗಳ ಮುಖದ ಮೇಲೆ ತೃಪ್ತಿ ಅಷ್ಟು ಅದ್ಭುತ ಅದ. ಇಂಥ ಪ್ರಾಣಿಗಳ ಬಗ್ಗೆ ಪ್ರೇಮ ಇಲ್ಲದೆ ಇದ್ರೆ ಮನುಷ್ಯನೇ ನಿನ್ನ ಜಗತ್ತು ಹೆಂಗ ಚಂದ ಆದೀತು ಹೇಳು. ಭಕ್ತಿಯ ವೃಕ್ಷ ಬೆಳೆಯೋದು ಹೇಗೆ? ದಯಾ ಅಂತ ಇದಕ್ಕೆ ಕರೆದ್ರು. ಚಲೋ ಇಲ್ಲ ಇದು ದಯಾ? ಎಷ್ಟು ಚೆನ್ನಾಗಿದೆ. ಶೌಚ ದಯಾ. ಸ್ವಚ್ಛ ಮನಿ ಸ್ವಚ್ಛ ಮಾಡೋದು. ಮನಿ ಸ್ವಚ್ಛ ಅಂದ ಕೂಡಲೇ ಎಲ್ಲ ಮಾರಾಟ ಮಾಡ್ಕೊಳ್ಳೋದು ಅಲ್ಲ. ಮನಿ ಸ್ವಚ್ಛ ಸಾಮಾನುಗಳು ನೋಡಿದರೆ ಆನಂದ ಆಗವೆ. ಹಂಗೆ ಸ್ವಚ್ಛ. ಎರಡನೇದು ದಯಾ. ಅಲ್ಲಿ ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ. ಅವ್ರಿಗೆ ಒಳ್ಳೆಯದಾಗಲಿ, ಇವರಿಗೆ ಒಳ್ಳೆಯದಾಗಲಿ,
ಅವ್ರಿಗಾಗಲಿ ಅಂತ ಮನ್ಯಾಗ ಎಲ್ಲರೂ. ಒಂದು ಹುಡುಗ ಮನ್ಯಾಗ ಪ್ರಾರ್ಥನೆ ಮಾಡಕ್ಕೆ ಕೂತಿತ್ತು, ಯುರೋಪದೇಶದಾಗಿದು. ಪ್ರಾರ್ಥನೆ ಮಾಡಕ್ಕೆ ಕೂತಿತ್ತು. ಅವರು ತಂದೆ ತಾಯಿ ಜಗಳ ಮಾಡ್ತಿದ್ರು ಬಹಳ. ಇದು 18ನೇ ಶತಮಾನದ ಕಥೆ. ಆ ಹುಡುಗ ಒಂದು ದಿವಸ ಮನ್ಯಾಗ ಕೂತ್ಕೊಂಡು ಪ್ರಾರ್ಥನೆ ಮಾಡಕತ್ತಿತ್ತು. ಏನು ಪ್ರಾರ್ಥನೆ ಮಾಡ್ತಿ ಅಂತ ಇಬ್ಬರು ಕೇಳಿದರು. ಅದೇ ನೀವಿಬ್ಬರು ತಣ್ಣಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತೀರಿ. ನಮ್ಮ ಮನೆ ಹೆಂಗಿರಬೇಕು? ಆನಂದವಾಗಿರಬೇಕು, ತಂಪಾಗಿರಬೇಕು, ಜಗಳ ಆಗಬಾರದು, ಶಾಂತವಾಗಿರಬೇಕು. ಅದಕ್ಕೆ ಬೇಡ್ಕೊಳಕತ್ತೀನಿ ದೇವರಿಗೆ ಅಂದ. ಅವರಿಬ್ಬರಿಗೆ ಹಂಗಾಗಿರ್ಬೇಡ. ಸಣ್ಣ ಹುಡುಗರಿಗೆ ಇವ್ರು ಕಲಿಸೋದು ಏನು ಹುಡುಗರೇ ಇವ್ರ ಸಲುವಾಗಿ ಕಟ್ಟು ಹೇಳಿ. ಆ ಹುಡುಗ ಮುಂದೊಬ್ಬ ಕವಿ ಆಗ್ತಾನೆ. ಆತನೇ ಹೇಳೋದು, ಚಂದಾಗಿರ್ರಿ ಒಂದಿಷ್ಟ. ಗಿಡಗಳು ಹೆಂಗದವು, ಬಡ್ದಾಡ್ತಾವೇನು, ಎಷ್ಟು ಚಂದ ಇರ್ತವೆ. ಹಾಗೆ ಮನುಷ್ಯ ತನ್ನ ಕುಟುಂಬವನ್ನು ಕಟ್ಕೋಬೇಕು, ತನ್ನ ಊರನ್ನು ಕಟ್ಕೋಬೇಕು. ಏನು ಮಾಡಬೇಕು? ನಕ್ಕೋತ ಇರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರಬೇಕು. ಅದೇ ದಯ. ಅವರಿಗೆ ನೋವಾಗಬಾರದು, ಇವರಿಗೆ ನೋವಾಗಬಾರದು. ಹಾಗೆ ಬಯಕೆಯನ್ನು ವ್ಯಕ್ತ ಮಾಡ್ತೇವಲ್ಲ, ಅದಕ್ಕೆ ದಯಾ. ಓಂ ಸಹನಾ ಸಹನೋ ಭುನಕ್ತು. ಹಸಿವಿನಿಂದ ಯಾರೂ ಬಳಲಬಾರದು, ಅನಾರೋಗ್ಯದಿಂದ ಯಾರೂ ಬಳಲಬಾರದು, ದ್ವೇಷದಿಂದ ನಾವು ಬದುಕಬಾರದು, ಆನಂದವಾಗಿ ಬದುಕಬೇಕು. ಸಹನಾವವತು ಸಹನವು ಭುನಕ್ತು ಸಹ ವೀರ್ಯಂಕರವಾವಹೆ. ಅಶಕ್ತರೂ ನಾವಾಗಿರಬಾರದು, ತೇಜಸ್ವಿನಾವಧೀತಮಸ್ತು ದಡ್ಡರೂ ಆಗಿರಬಾರದು. ನಮ್ಮ ತಲೆಯೊಳಗೆ ಬುದ್ಧಿ ಬೆಳಕ ಬೀಳ್ತಿರಬೇಕು. ಮಾ ವಿದ್ವಿಷಾವಹೆ, ನಾವು ಜಗಳ ಮಾಡಬಾರದು. ದೇವನೇ ಹಂಗೆ ನಾವು ಈ ಜಗತ್ತಿನಲ್ಲಿ ಬದುಕಬೇಕು ಅನ್ನುವ ಹೃದಯ ಅದಲ್ಲ, ಇದು ದಯಾ ಹೃದಯ. ಇದು ದಯ. ಇಂಥ ಸುಂದರವಾದ ಗುಣ ಇತ್ತು ಅಂದರೆ ಹೃದಯ ಬೆಳೀತದ. ಅಲ್ಲಿ ಭಕ್ತಿಯ ವೃಕ್ಷ ಅದು ಫಲಫಲಿಸ್ತದ. ಶಾಂತಿ ಮತ್ತು ಸ್ವಾತಂತ್ರ್ಯದ ಫಲವನ್ನು ಕೊಡ್ತದೆ ಅಂತ ಗುರು ಇದ್ರು. ಕ್ಯಾಂಟ್ ಅಂತ ಒಬ್ಬ ಮಹಾನುಭಾವ, ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತ ತಾವು ಕೇಳಿರಿ. ಬಹಳ ಜಗತ್ ಪ್ರಸಿದ್ಧ ತತ್ವಜ್ಞಾನಿ. ನಮ್ಮಲ್ಲಿ ಹೆಂಗೆ ಶಂಕರಾಚಾರ್ಯ ತತ್ವಜ್ಞಾನಿ ಅಂತ ಹೇಳ್ತೇವಲ್ಲ, ಹಾಗೆ ಆ ದೇಶದೊಳಗೆ ಶ್ರೇಷ್ಠ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್. ಆತ ಸುಮಾರು 80 ವರ್ಷ ಬದುಕಿರಬಹುದು. ಅಷ್ಟು ವಯಸ್ಸಿನವರೆಗೆ ಆತ ವಿಶ್ವವನ್ನು ಕುರಿತು ಚಿಂತನೆ ಮಾಡುವಲ್ಲಿ ತನ್ಮಯ ಆಗಿತ್ತು. ವಿಶ್ವ ಕುರಿತು ಒಂದು ದಿವಸ ಈಗ ಹೊರಟಿದ್ದ. ಅವಾಗ ಆತನ ಗೆಳೆಯನೊಬ್ಬ ಬಂದ. ಏನು ಮಹಾನುಭಾವರೇ, ಏನು ನಿಮ್ಮ ತಾತ್ವಿಕ ಜೀವನ, ನಿಮ್ಮ ಯೋಚನೆಗಳು ಎಲ್ಲ ಕಡೆ ಹರುತ್ತಾ ಇದ್ದಾವ. ಎಂಥ ಸುಂದರವಾದ ವಿಚಾರಗಳನ್ನು ತಾವೆಲ್ಲ ಮಾಡಿದಿರಿ. ನಮ್ಮ ದೇಶ ಹೆಮ್ಮೆ ಪಡ್ತದ, ನೀವು ಶ್ರೇಷ್ಠ ತತ್ವಜ್ಞಾನಿಗಳು. ಆದರೆ ನನಗೆ ಒಂದೇ ಸಮಸ್ಯೆ ಕ್ಯಾಂಟರೇ, ಮಹಾನುಭಾವರೇ, ಒಂದೇ ಸಮಸ್ಯೆ ಅಂದ. ಅವಾಗ ಕಾಂಟ ಹೇಳ್ತಾನೆ, ಹೇಳು ಏನು ಸಮಸ್ಯೆ? ಏನಿಲ್ಲ, ನೀವು ಇಷ್ಟು ವರ್ಷ 80 ವರ್ಷ ಬದುಕಿದ್ರಲ್ಲ, ಲಗ್ನಕ್ಕಾಗಿಲ್ಲ. ಕೇಳೋರು ಕೇಳ್ತಾರೆ, ಅವನಿಗೆ ಅದು ಬಹಳ ಮಹತ್ವದ್ದು.
ಅದನ್ನು ಕೇಳ್ದ. ಮತ್ತು ಅದು ಮಹತ್ವದ್ದೇ, ಮತ್ತು ಎಲ್ಲರೂ ಅದನ್ನೇ ಮಾಡೋದಲ್ಲ. ಏನು 100ಕ್ಕೆ 99.999 ಎಲ್ಲ ನಾವು ಮಾಡೋದು ಅದನ್ನೇ. ಅದಕ್ಕಾಗಿ ಅವ ಕೇಳ್ದ, ಅಲ್ಲ ನೀವು ಇಷ್ಟು ದೊಡ್ಡವರು ಲಗ್ನಕ್ಕಾಗಿಲ್ಲ ಅಂದ. ಅವಾಗ ಕ್ಯಾಂಟ್ ಏನು ಹೇಳಬೇಕು ಗೊತ್ತದೇನು, ಮರೆತು ಹೋಯ್ತು. ನಾನು ವಿಶ್ವ ಕುರಿತು, ಜೀವನವನ್ನು ಕುರಿತು ವಿಚಾರ ಮಾಡೋದರಾಗ ಮರೆತು ಬಿಟ್ಟೆ. ನೀನು ಆವಾಗ ಹೇಳಬಾರ್ದಾಗಿತ್ತೇನು? ಭಾಳ ತಡ ಮಾಡಿ ಬಂದೆಪ್ಪ. ನನಗೀಗ 80 ವರ್ಷ. ನನಗೆ ನೆನಪಾಗಲಿಲ್ಲ. ಲಗ್ನ ನೆನಪಾಗಲಾರ್ದಂಗೆ 80 ವರ್ಷ ಬದುಕ್ತಾರಂದ್ರೆ ಎಂಥ ಮೀಸಲ ಜೀವನ, ಎಂಥ ನಮಗೆ ಒಂದು ದಿವಸ ಮರಿಲಿಕ್ಕಾಗೋದಿಲ್ಲ. ಹೇಳಿ, ಒಂದು ದಿವಸ ಎದಕ್ಕಾಗಿ? ಸುಮ್ಮನೆ ವ್ಯರ್ಥಗಳಿಲ್ಲ, ಮೀಸಲ ಮಾಡಿದರು ಜ್ಞಾನಕ್ಕಾಗಿ ಮೀಸಲು. ಹೇಳಿ, ಎಂಥ ಜೀವನ! ವಿಜ್ಞಾನಿಗಳು, ತತ್ವಜ್ಞಾನಿಗಳು ಆಶ್ಚರ್ಯ. ಒಮ್ಮೆ ತಲೆಯೊಳಗೆ ಒಂದು ಗುರಿ ಹೊಕ್ಕಿತು ಅಂದರೆ ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ಥಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನು ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನು ಪೂರೈಸತಕ್ಕಂಥ ಒಂದು ಕೆಲಸವನ್ನು ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿದ್ದು, ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೊಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರೂ ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇದು ನಾನು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ಡು ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದ
ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡಿ ತುಂಬ ಜನಗಳಿಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ.